ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. ಸಂವಿಧಾನದ ಮಹತ್ವ ಸಾರಲು ತಳಮಟ್ಟದ ಪ್ರಯತ್ನ ಇದೆ. ಬೆಂಗಳೂರಿನ ಸಂವಿಧಾನ ಜಾಗೃತಿ ಸಮಾವೇಶ ಬೆಂಗಳೂರಲ್ಲಿ ನಡೀತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಸಂವಿಧಾನ ಜಾರಿಗೆ ಬಂದು 75 ವರ್ಷ ಪೂರ್ಣಗೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ನಡೆಸಲಾಗ್ತಾ ಇದೆ. ಮಾತನಾಡ್ತಿದ್ದಾರೆ ಸಮಾವೇಶದಲ್ಲಿ, ನೋಡೋಣ ಬನ್ನಿ. ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಪಕ್ಷದ ನಾಯಕ, 5 ಸಲ MLA ಆಗಿ ಆರಿಸಿ ಬಂದಂಥ ರಾಜ ವೆಂಕಟಪ್ಪ ನಾಯ್ಕ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಕ್ಕಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿದ್ದಾರೆ, ಪ್ರಿಯಾಂಕು ಹೋಗಿದ್ದಾರೆ, ನಾನು ಕೂಡ ಹೋಗಬೇಕು. ಆದರೆ ಈ ಸಮಾರಂಭ ಬಹಳ ಮಹತ್ವದ್ದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ, ಈ ನಾಗರಿಕರಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ಇಲ್ಲಿ 4 ಮಾತಾಡಿ ಹೋಗಬೇಕು ಅಂಥೇಳಿ ನಿಂತಿದ್ದೇನೆ. ಬಂಧುಗಳೇ, ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳಿತದೆ. ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ. ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು, ಸಂವಿಧಾನ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ. ಯಾಕೆಂದರೆ ಸಂವಿಧಾನದ ಯಾವುದೇ ತಿದ್ದುಪಡಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ. ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ. ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅನ್ನತಕ್ಕಂಥದ್ದೇ ಬಹಳ ಮುಖ್ಯ. ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಈಗ ಮುಂದೇನಾದರೂ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ, ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ, ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ, ಇದು ಮಹತ್ವದ್ದು. ಇಡೀ ಪ್ರಪಂಚದಲ್ಲೇ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಯಾವ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್, ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ. ಓಟಿನ ಅಧಿಕಾರ, ಒಂದು ಓಟು, ಒಬ್ಬ ಮನುಷ್ಯನಿಗೆ ಒಂದೋಟು, ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಇವತ್ತಿದೆ.
ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು, ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ, ಪುರುಷರಿಗೆ ಕೊಡ್ತೀರಿ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ ಸ್ವಾತಂತ್ರ್ಯ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ವೋಟಿನ ಅಧಿಕಾರ ಇರಲಿಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರೂಜಿ ಅವರು ಒಂದು ನಿಲುವು ತಾಳಿದ್ರು. ನಮ್ಮ ದೇಶ ಬಡ ದೇಶ, ಟ್ಯಾಕ್ಸ್ ಕೊಟ್ಟವರಿಗೆ ವೋಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ, ಹೆಚ್ಚಿನ ಭೂಮಿ ಇರ್ತಕ್ಕಂಥವರಿಗೆ ವೋಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ, ಸರ್ಕಾರಿ ನೌಕರಿ ಮಾಡ್ತಕ್ಕಂಥವರಿಗೆ ವೋಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ. ವೋಟಿನ ಅಧಿಕಾರ ಎಲ್ಲರಿಗಾಗಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ವೋಟಿಗೂ ಅಷ್ಟೇ ಬೆಲೆ, ಅತ್ಯಂತ ಶ್ರೀಮಂತಿರ್ತಕ್ಕಂಥ ಮನುಷ್ಯನ ವೋಟಿಗೂ ಅಷ್ಟೇ ಬೆಲೆ. ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಆದರೆ ಈ ಸಂವಿಧಾನಕ್ಕೆ ತಿರುಚಬೇಕು, ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ. ಅಸಮಾನತೆಯನ್ನು ತೆಗೆದು ಹಾಕಬೇಕು ಅಂಥೇಳಿ ನಮ್ಮ ಬೇಡಿಕೆ ಏನಿದೆ, ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂಥ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನೀವು ಹುಷಾರಾಗಿರ್ಬೇಕು. ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ, ಎಲ್ಲಿ ಜನ ಬುದ್ಧಿವಂತರಿದ್ದಾರೋ, ವಿದ್ಯಾವಂತರಿದ್ದಾರೋ, ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ, ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ. ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ, ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು, ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ. ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು. ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೆ ಜಗಳ ಹಚ್ಚಬೇಕು ಅಂತ ಹೊಂಟಿದ್ದಾರೆ. ಅಂದರೆ ಅಂಬೇಡ್ಕರ್ ವಿರುದ್ಧ ಕೆಲವು ಜನ ಬೇರೆಯವ್ರನ್ನ ಎಬ್ಬಿಸ್ಕೂಡ್ಸೋದು, ನೆಹರು ವಿರುದ್ಧ ಕೆಲವು ಜನ ಎಬ್ಬಿಸ್ಕೂಡ್ಸೋದು, ವಲ್ಲಭಭಾಯ್ ಪಟೇಲ್ ನೆಹರುಗೆ ವ್ಯತ್ಯಾಸ ಇತ್ತು ಅಂತ ಹೇಳಿ ಅವ್ರಿಗೆ ಜಗಳ ಹಚ್ಚೋದು, ಗಾಂಧಿ ನೆಹರುಗೆ ಜಗಳ ಹಚ್ಚೋದು, ಹೀಗೆ ಈ ಪ್ರಯತ್ನ ನಡೆದಿದೆ. ಆದರೆ ಇವರೆಲ್ಲರೂ ಕೂಡ ದೇಶದ ಐಕ್ಯತೆಗಾಗಿ, ದೇಶದ ಒಕ್ಕಟ್ಟಿಗಾಗಿ, ದೇಶದ ಪ್ರಜಾಪ್ರಭುತ್ವಕ್ಕಾಗಿ, ದೇಶದ ಸಂವಿಧಾನಕ್ಕಾಗಿ ಅವರೆಲ್ಲರೂ ಒಂದಾಗಿದ್ದರು ಅನ್ನೋಕ್ಕೆ ಉದಾಹರಣೆ ನಾನು ಅನೇಕ ಕೊಡ್ತೀನಿ. ಸಮಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಾರ್ಟಿಯಲ್ಲಿದ್ದರು, ಜನಸಂಘ ಮುಖ್ಯಸ್ಥರು, ಅವರು ಕೂಡ ಈ ಸರ್ಕಾರದಲ್ಲಿದ್ದರು. ಸಂವಿಧಾನ ಬರೆಯುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇವರೆಲ್ಲರೂ ಕೂಡ ಒಪ್ಪಿಕೊಂಡೇ ಈ ಸಂವಿಧಾನ ತಯಾರಾಗಿದೆ. ಆದರೆ ಈ ಸಂವಿಧಾನಕ್ಕೆ
ನಾವು ಇವತ್ತು ತಿಲಾಂಜಲಿ ಕೊಟ್ಟು ಬೇರೆದನ್ನು ನಾವು ರೂಪಿಸಬೇಕು ಅಂತ ಹೇಳಿ ಒಳಗೆ ಸಂಚು ನಡೆದಿದೆ. ಮೇಲಿನ ಮಾತಿಗೆ ಮೋದಿ ಅವರು ಹೇಳ್ತಾರೆ, ನೈ ಈ संविधान की रक्षा करेंगे और हम सुरक्षित रखेंगे. संविधान का रक्षा करने वाले आज ईडी का क्यों उपयोग कर रहे हैं? ईडी उपयोग ಮಾಡ್ತಾ ಇದ್ದೀರಿ. ಬಹುಸಂಖ್ಯಾತ ಆಗಿ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲಿನ MLAಗಳಿಗೆ ಸೆಳ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿನ MLAಗಳಿಗೆ ಖರೀದಿ ಮಾಡ್ತಾ ಇದ್ರಿ, ಅಲ್ಲಿನ MLAಗಳಿಗೆ ತೆಗೆದುಕೊಂಡು ಆ ರಾಜ್ಯವನ್ನ ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ತಂತ ಮಾಡ್ತಾ ಇದ್ರಿ. ಆ ಪ್ರಯೋಗ ಕರ್ನಾಟಕದಲ್ಲೇ ಆಯ್ತು, ಆ ಪ್ರಯೋಗ ಮಣಿಪುರ್ನಲ್ಲೇ ಆಯ್ತು, ಆ ಪ್ರಯೋಗ ಗೋವಾದಲ್ಲೇ ಆಯ್ತು, ಆ ಪ್ರಯೋಗ ಉತ್ತರಾಖಂಡದಲ್ಲೇ ಆಯ್ತು. ಎಲ್ಲ ಕಡೆ ಈ ಪ್ರಯೋಗನ ಮಾಡಿ ನೀವು ಹೆದರಿಸಿ ಜನರನ್ನ, ಏನು ಜನರಿಂದ ಐಕ್ಯ ಆದಂಥ ಜನರಿಗೆ ನೀವು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಕಾರ ಸರಿ ಇದೆ ಅನ್ನತಕ್ಕಂಥದ್ದು ಇವತ್ತು ಮೋದಿಯವರು ಹೇಳಿದರು. ನೀವು ಯಾರು ನಿಮ್ಮ ಕಾನೂನು ಪ್ರಕಾರ, ನಿಮ್ಮ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಆರಿಸ್ ಬರ್ತಾರೋ ಆ MPಗೆ, ಆ MLAಸ್ಗೆ, ಆ ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ತಗೊಳ್ತಾ ಇದ್ದೀರಿ. ಇದರಿಂದ ಸಂವಿಧಾನಕ್ಕೆ ಹೊಡೆತ ಬೀಳ್ತಾ ಇದೆ, ಇದರಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಬೀಳ್ತಾ ಇದೆ. ಒಂದು ಕಾಲ ಹೀಗೆ ಬರ್ಬೋದು, ಇದೇ ಚಟ ಅವರಿಗೆ ಮುಂದುವರೆದ್ರೆ ಮುಂದೆ ಈ ದೇಶದಲ್ಲಿ ನಾ ಹೇಳಿದೆ ಡಿಕ್ಟೇಟರ್ಶಿಪ್ ಬರೇ ಬರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ನೋಡಿ. ಅವ್ರು ಎರಡು ಮಾತು ಹೇಳಿದ್ರು, ಎರಡೂ ಕೂಡ ಅವು ಇಂಗ್ಲಿಷ್ನಲ್ಲಿದೆ, ನಾನು ಹೇಳ್ತೇನೆ ಮತ್ತು ಅದರ ಟ್ರಾನ್ಸ್ಲೇಷನ್ನು ಕೂಡ ಆಮೇಲೆ ನನಗೆ ಬಂದಂಥ ಒಂದು ಇದರಲ್ಲಿ ನಿಮಗೆ ತಿಳಿಸಿ ಹೇಳ್ತೇನೆ. ಬಾಬಾ ಸಾಹೇಬ್ರು ಏನು ಹೇಳಿದರು, ಸಂವಿಧಾನವನ್ನು ಅದನ್ನು ಒಪ್ಪಿಸುವಾಗ ಅವ್ರು ಹೇಳಿದ್ರು, ವಿಲ್ ಇಂಡಿಯನ್ ಪ್ಲೇಸ್ ದಿ ಕಂಟ್ರಿ ಅಬೋವ್ ದೇರ್ ಕ್ರೀಡ್, ವಿಲ್ ಇಂಡಿಯನ್ ಪ್ಲೇಸ್ ದ ಕಂಟ್ರಿ ಅಬೋವ್ ದೇರ್ ಕ್ರೀಡ್, ಆರ್ ವಿಲ್ ದೇ ಪ್ಲೇಸ್ creed above country? I don't know, but this much is certain, that if the parties place creed above country, our independence will be put in the jeopardy a second time and probably the last forever. ನಾವು ಅನೇಕ ಸಾರಿ ಸ್ವಾತಂತ್ರ್ಯ ಬಂದಿದ್ದನ್ನು ಕಳ್ಕೊಂಡಿದ್ದೇವೆ, ಪಡ್ಕೊಂಡಿದ್ದೇವೆ. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಈ ಸಾರಿ ನೀವು ಕಳ್ಕೊಂಡ್ರೆ ಇದು ನಿಮಗೆ ಪುನಃ ಸಿಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ದಿಸ್ ಇವೆಂಚುಯಾಲಿಟಿ ವಿ ಮಸ್ಟ್ ಆಲ್ ರಿಸಾಲ್ಟ್ಲಿ ಗಾರ್ಡ್ ಅಗೇನ್ಸ್ಟ್. ವಿ ಮಸ್ಟ್ ಬಿ ಡಿಟರ್ಮೈನ್ಡ್ ಟು ಡಿಫೆಂಡ್ ಅವರ್ ಇಂಡಿಪೆಂಡೆನ್ಸ್ ವಿತ್ ದ ಲಾಸ್ಟ್ ಡ್ರಾಪ್ ಆಫ್ ಅವರ್ ಬ್ಲಡ್. ನಮ್ಮ ಕೊನೆ ರಕ್ತದವರೆಗೆ, ಕೊನೆ ಹನಿ ರಕ್ತದವರೆಗೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು, ಇದು ನನ್ನ ಇಚ್ಛೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ರಕ್ತ ಕೊಡೋರು ಯಾರಿದ್ದಾರೆ? ಮೋದಿ ಅಂತೂ ರಕ್ತ ಹೀರೋರಿದ್ದಾರೆ. ಇದು ಬಾಬಾ ಸಾಹೇಬ್ರ ಮಾತು. ಅವ್ರ ಜನರಿಗೆ ನೀವು ನೀರು ಕೊಡೋದಿಲ್ಲ, ಅವ್ರ ಜನರಿಗೆ ಊಟ ಕೊಡೋದಿಲ್ಲ, ಅವ್ರ ಜನರಿಗೆ ವಿದ್ಯಾಭ್ಯಾಸ ಕೊಡಲ್ಲ. ಅಂಥ ವ್ಯಕ್ತಿ ಬಾಯಿಂದ ಇಂಥ ಮಾತುಗಳು ಬರ್ತವೆ. ಆದ್ರೆ ನಿಮ್ಮ ಬಾಯಿಂದ ಏನು ಬರ್ತದೆ? ಬರೇ ನೀವು ಹೇಗಿರ್ಬೇಕು. ನನಗೆ ನಾ ರಾಜಕೀಯ ಮಾಡಕ್ಕೆ ಇಲ್ಲಿ ನಿಂತಿಲ್ಲ, ಸತ್ಯಾಂಶ ಹೇಳಬೇಕಾಗ್ತದೆ. ನನ್ನ ಗ್ಯಾರಂಟಿ, ನಿಂದು ಯಾವುದಪ್ಪ ಗ್ಯಾರಂಟಿ?
ಯಾವುದೇ ಕೆಲಸ ಮಾಡೋದು ದೇಶದಲ್ಲಿ ಆ ದೇಶದ ಸರ್ಕಾರದ ಗ್ಯಾರಂಟಿ. ನೀವು ಹೇಳ್ಕೊಳ್ಳಿ ಬೇಕಾರೆ ಬಿಜೆಪಿ ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದ ಗ್ಯಾರಂಟಿ. ಅದನ್ನು ಬಿಟ್ಟು ಮೋದಿ ಅವರು ಪ್ರತಿ ಸಲ ಮೇರಿ ಗ್ಯಾರಂಟಿ. अरे भाई तुम्हारी गारंटी आती कैसे? पैसे मेरे, टैक्स मैं दे रहा हूं, ये देश की गारंटी है, मोदी की नहीं. और ಯಾವಾಗಲೂ ಮೈ ನೀಡ್ ಮೈ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನಂದ್ರೆ ಅವನು ನಿಜವಾಗ್ಲೂ ದೇಶ ಒಂದು ಡಿಕ್ಟೇಟರ್ಶಿಪ್ ಕಡೆ ಒಯ್ತಾನೆ ಅಂತಕ್ಕಂಥ ಮಾತು ಪುನಃ ನಾವು ಉಚ್ಚರಿಸ್ತೀನಿ. ಅಂಡ್ ಬಾಬಾ ಸಾಹೇಬ್ ಅದೇ ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಭಕ್ತಿ ಇನ್ ರಿಲಿಜನ್ ಮೇ ಬಿ ಎ ರೋಡ್ ಟು ದ ಸಾಲ್ವೇಷನ್ ಆಫ್ ದಿ ಸೋಲ್. Bhakti in religion may be a road to the salvation of the soul. But in politics, bhakti or hero worship. But in politics, bhakti or hero worship is a sure road to degradation and to eventual dictatorship. ಇವತ್ತು ನೀವು ದೇವರು ಪೂಜೆ ಮಾಡೋರು ನೀವು ಮಾಡಿಕೊಳ್ಳಿ. ಅದನ್ನು ಬಿಟ್ಟು ನೀವೇ ಮಾಡ್ಕೋತ ಹೋದ್ರೆ ಬಾಬಾ ಸಾಹೇಬ್ ಏನು ಮಾತು ಹೇಳಿದ್ರು, ಅವರು ಸಂವಿಧಾನವನ್ನು ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸಾಗ ಈ ಮಾತು ಹೇಳಿದ್ರು. ನೀವು ಈ ಭಕ್ತಿ ಧರ್ಮದಲ್ಲಿ ಮಾಡ್ದಂಗೆ ವ್ಯಕ್ತಿ ಪೂಜಾ ಡೆಮೋಕ್ರಸಿಯಲ್ಲಿ ಮಾಡಿದ್ರೆ ಇದು ಸರ್ವನಾಶ ದೇಶದ್ದು ಮತ್ತು ದೇಶ ಎಂದೂ ಕೂಡ ಡೆಮೋಕ್ರಸಿ ಉಳಿಸಲ್ಲ ಮತ್ತು ಆ ಮನುಷ್ಯ ಡಿಕ್ಟೇಟರ್ಶಿಪ್ ಆಗಿ ಮುಂದೆ ಹೋಗ್ತಾನೆ ಅನ್ನತಕ್ಕಂಥ ಮಾತು ನಮ್ಮ ನಾಯಕರು, ಈ ದೇಶದ ಸಂವಿಧಾನವನ್ನು ಬರೆದವರು, ದೀನ ದಲಿತರ ಬಡವರ ಬಗ್ಗೆ ಅನುಕಂಪ ಇಟ್ಟು ಸಂವಿಧಾನವನ್ನು ಬರೆದಿದೆ. ಈ ಸಂವಿಧಾನ ಇರದೆ ಹೋಗಿದ್ರೆ ಏನಾಗ್ತಿತ್ತು? ಈ ಬರೇ ನಮ್ಮದಲ್ಲ, ಇದು ಯಾರ್ದೋ ಒಬ್ಬರು ವೀಕರ್ ಸೆಕ್ಷನ್ ಕೆಲವು ಜನರಲ್ಲಿದೆ. ಅಂಬೇಡ್ಕರ್ ಅಂದ್ರೆ ದಲಿತರ ನಾಯಕರು. ಅರೆ ದಲಿತರ ಬಗ್ಗೆ ಒಂದು ಎರಡು ಕಲಂಗಳು ಆ ಸಂವಿಧಾನದಲ್ಲಿ ಇರಬಹುದು, ಆದ್ರೂ ಫಂಡಮೆಂಟಲ್ ರೈಟ್ಸ್ ಯಾರಿಗಾಗಿದೆ? ಇಡೀ ದೇಶದ ಜನರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಅದು ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು, ಆರ್ಟಿಕಲ್ 30, 32 ಇವೆಲ್ಲ ಇರ್ಬೋದು. ಇದು ಯಾರಿಗೋಸ್ಕರ ಇದೆ? ದೇಶದ ಎಲ್ಲ ಜನರಿಗೋಸ್ಕರ ಇದೆ. ಇದು ಏನು ಬರೀ ಶೆಡ್ಯೂಲ್ ಕಾಸ್ಟ್ಗಿಲ್ಲ. ಶೆಡ್ಯೂಲ್ ಕಾಸ್ಟ್ಗೆಲ್ಲೋ ಒಂದೆರಡು ಕಲಂಗಳು 17 ಅಥವಾ ರಿಸರ್ವೇಷನ್ದು ಅದಕ್ಕೆ ಬಿಟ್ಟರೆ ಬಾಕಿ ಎಲ್ಲ ಜನರಿಗಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಎಲ್ಲಿದ್ರಿ? ಯಾರು ನಮ್ಮಲ್ಲಿ ಡಾಕ್ಟರ್ಸ್ ಇದ್ರ, ಇಂಜಿನಿಯರ್ಸ್ ಇದ್ರ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ರ? ಯಾರೂ ಇರಲಿಲ್ಲ. ಅದಕ್ಕೆ ಈ ಸಂವಿಧಾನದಲ್ಲಿ ಏನು ಬರೆದಿದೆ ಸ್ವಲ್ಪ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ರೈಟ್ ಟು ಇಕ್ವಾಲಿಟಿ ಅಂದರೆ ಸಮಾನತೆ. ಆರ್ಟಿಕಲ್ 14 ಆರ್ಟಿಕಲ್ 18 ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 22. ಇದೇನು ಬರೇ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ಗೆ ಇದೆನಾ? ಇಡೀ ದೇಶದ ಜನರಿಗಾಗಿದೆ. ಇದನ್ನು ರಕ್ಷಣೆ ಮಾಡೋಕ್ಕೆ ನಾವು ಹೊರಟಿದ್ದೇವೆ. ಇದನ್ನು ರಕ್ಷಣೆ ಮಾಡೋಕ್ಕೆ ಇವತ್ತು ಬೃಹತ್ ಸಭೆಯನ್ನು ಕರೆದು ಜನರಿಗೆ ಎಚ್ಚರಗೊಳಿಸಬೇಕು ಅಂತ ಇದೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ 23, 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25, 28 ಇದೆ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಆರ್ಟಿಕಲ್ 29, 30 ಇದೆ. ರೈಟ್ ಟು
ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಇಷ್ಟೊತ್ತು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು. ಸಂವಿಧಾನವನ್ನ ಯಾವ ರೀತಿಯಾಗಿ ಉಳಿಸ್ಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ರು. ಸಂವಿಧಾನದ ಆಶಯಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಮಾತುಗಳನ್ನ ಆಡಿದ್ರು. ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಇರುತ್ತೆ, ಪ್ರಜಾಪ್ರಭುತ್ವ ಉಳಿದ್ರೆ ಎಲ್ರಿಗೂ ಸಹ ಉತ್ತಮವಾದಂತಹ ಬದುಕು ಸಿಗುತ್ತೆ. ಸಂವಿಧಾನದ ಆಶಯದ ಬಗ್ಗೆ ಈ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಇವತ್ತಿನ ರಾಷ್ಟ್ರೀಯ ಏಕತಾ ಸಮಾವೇಶದಲ್ಲಿ ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡದ ಸಂವಿಧಾನ ಪ್ರಸ್ತಾವನೆ, ಭಾರತದ ಸಂವಿಧಾನ ಪ್ರಸ್ತಾವನೆ, ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ We protect the diversity of this nation will never become strong. Religion does not divide us. Religion unites us. There is no religion which is bad. It is we who practice it badly. Remember, if we want to move forward, the only way forward is to stand by each other, face the challenges that this nation faces together, and fight those evils that want to divide us on various issues. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.